ಜೀವನದಲ್ಲಿ ಸಂಗೀತ ಕಲಿಯುವುದರಿಂದ ಮತ್ತು ಆಲಿಸುವಿಕೆಯಿಂದ ವ್ಯಕ್ತಿಯ ಶರೀರ ಮತ್ತು ಮನಸ್ಸಿನಲ್ಲಿ ನವ ಚೈತನ್ಯ ತುಂಬುತ್ತದೆ ಎಂದು ಖ್ಯಾತ ನೇತ್ರ ತಜ್ಞ ಡಾಕ್ಟರ್ ಮಲ್ಲಿಕಾರ್ಜುನ್ ಚಟ್ನಳ್ಳಿ ತಿಳಿಸಿದರು. ಗಾನಯೋಗಿ ಪಂಚಾಕ್ಷರ ಗವಾಯಿ ಸೇವಾ ಸಂಘ ವತಿಯಿಂದ ನಗರದ ಹಳೆ ನಾವದಗಿರಿ ಹೆಬ್ಬಾಳೆ ಅವರ ತೋಟದ ಮನೆಯಲ್ಲಿ ಆಯೋಜನೆ ಮಾಡಲಾದಂತಹ ನೂತನ ಸಂಗೀತ ಪಾಠಶಾಲೆ ಸಮಾರಂಭ ಉದ್ಘಾಟಿಸಿ ಮಾತನಾಡಿದರು. ಜಾಗತೀಕರಣ ಮತ್ತು ಆಧುನಿಕತೆಯ ಭರಾಟೆಯಲ್ಲಿ ವ್ಯಕ್ತಿ ವಿವಿಧ ರೋಗಗಳಿಗೆ ತುತ್ತಾಗ್ತಿದ್ದಾನೆ. ಒತ್ತಡದ ಬದುಕಿನಿಂದ ಮನುಷ್ಯ ವಿಶ್ರಾಂತಿ ಪಡೆಯಲು ಸಂಗೀತ ದಿವ್ಯ ಔಷಧಿಯಾಗಿದೆ ಎಂದು ಹೇಳಿದರು. ಅಷ್ಟೆಲ್ಲ ಸಂಗೀತ ಆಲಿಸುವಾಗ ನಮ್ಮ ಅರಿವಿಲ್ಲದಂತೆಯೇ ಆನಂದ ನೀಡುತ್ತದೆ. ಹಾಡು ಕೇಳುತ್ತಲೇ ಶರೀರದ ಅವಯವಗಳಲ್ಲಿ ರೋಮಾಂಚನ ಉಂಟಾಗಿ ಮನಸ್ಸಿನಲ್ಲಿ ನವಚೈತನ್ಯ ಮೂಡುತ್ತದೆ ಎಂದು ಹೇಳಿದರು. ಪಾಲಕರು ಕೂಡ ತಮ್ಮ ಮಕ್ಕಳಿಗೆ ಸಂಗೀತ ಕಲಿಸಬೇಕು, ಏಕೆಂದರೆ ಇದರಿಂದ ಮಕ್ಕಳಿಗೆ ಸಂಸ್ಕಾರ ಕೂಡ ಲಭಿಸುತ್ತದೆ. ಅದಲ್ಲದೆ ವಿನಯ, ಭಕ್ತಿ, ಪ್ರೀತಿ, ತಾಳ್ಮೆ ಜೊತೆಗೆ ಗುರು ಶಿಷ್ಯರ ಭಾವನಾತ್ಮಕ ಪರಂಪರೆ ಕೂಡ ಬೆಳೆಯುತ್ತದೆ. ಇನ್ನು ಚಂದ್ರಶೇಖರ್ ಹೆಬ್ಬಾಳೆ ಸಂಗೀತದ ಪೋಷಕರಾಗಿ ಸಮಾಜದಲ್ಲಿ ಧನಾತ್ಮಕ ಪರಿವರ್ತನೆಗಾಗಿ ದುಡಿಯುತ್ತಿದ್ದಾರೆ. ಅವರ ಕಾರ್ಯ ಇತರರಿಗೆ ಆದರ್ಶಪ್ರಾಯವಾಗಿದೆ ಎಂದು ಚಟ್ನಳ್ಳಿ ಅವರು ತಿಳಿಸಿದರು. ಇನ್ನು ಗಾನಯೋಗಿ ಪಂಚಾಕ್ಷರ ಗವಾಯಿ ಸೇವಾ ಸಂಘದ ಗೌರವ ಅಧ್ಯಕ್ಷರಾದಂತಹ ಪ್ರೊಫೆಸರ್ ಎಸ್.ವಿ. ಕಲ್ಮಠ್ ಪ್ರಾಸ್ತಾವಿಕ ಮಾತನಾಡಿ, ಸಂಘವು 2 ದಶಕಗಳಿಂದ ಸಂಗೀತ ಕಲಾವಿದರನ್ನು ಪೋಷಿಸುವ ಕಾರ್ಯ ಮಾಡುತ್ತಾ ಬರುತ್ತಿದೆ. ಇನ್ನು ಸಂಘದ ಅಡಿಯಲ್ಲಿ ಹೆಚ್ಚು ಮಕ್ಕಳಿಗೆ ಸಂಗೀತ ಕಲಿಸಬೇಕು ಎಂಬ ಧ್ಯೇಯೋದ್ದೇಶ ಇಟ್ಟುಕೊಂಡು ನೂತನ ಪಾಠಶಾಲೆ ಆರಂಭ ಮಾಡಲಾಗಿದೆ. ನಗರದ ಜನತೆ ಇದರ ಸದುಪಯೋಗ ಪಡೆದುಕೊಳ್ಳಬೇಕೆಂದು ತಿಳಿಸಿದರು. ಇನ್ನು ಕರ್ನಾಟಕ ಸಾಹಿತ್ಯ ಸಂಘದ ಅಧ್ಯಕ್ಷ ಪ್ರೊಫೆಸರ್ ಜಗನ್ನಾಥ್ ಹೆಬ್ಬಾಳೆ ಮಾತನಾಡಿ, ಕಲ್ಯಾಣ ಕರ್ನಾಟಕ ಭಾಗದ ಜನರು, ಅದರಲ್ಲೂ ಕೂಡ ಬೀದರ್ ಜಿಲ್ಲೆಯ ಕಲಾವಿದರು ದೇಶದ ತುಂಬಾ ಹೆಸರು ಮಾಡಬೇಕೆಂಬ ಉದ್ದೇಶದಿಂದ ಡಾಕ್ಟರ್ ರಾಜ್ಕುಮಾರ್ ಹೆಬ್ಬಾಳೆ ಅವರು ರಾಷ್ಟ್ರೀಯ ಜನಪದ ಬುಡಕಟ್ಟು ಕಲಾ ಪರಿಷತ್ತಿನ ಪ್ರಧಾನ ಕಾರ್ಯದರ್ಶಿಯಾಗಿ ಉತ್ತಮ ಕಾರ್ಯ ಮಾಡುತ್ತಿದ್ದಾರೆ. ಇನ್ನು ಕಲಾವಿದರು ತಮ್ಮ ಕಲೆ, ವಾದ್ಯ ಮತ್ತು ಸಂಗೀತದಿಂದ ಹೆಸರು ಕೂಡ ಮಾಡಬೇಕೆಂದು ಹೇಳಿದರು. ಇನ್ನು ಈ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದಂತಹ ಗಾನಯೋಗಿ ಪಂಚಾಕ್ಷರ ಗವಾಯಿ ಸೇವಾ ಸಂಘದ ಅಧ್ಯಕ್ಷರಾದಂತಹ ಚಂದ್ರಶೇಖರ್ ಹೆಬ್ಬಾಳೆ ಹಾಗೂ ಹಿರಿಯ ಕಲಾವಿದರಾದ ಪಂಡಿತ್ ರಾಮುಲು ಗಾದ್ಗೆ ಮಾತನಾಡಿದರು. ಇನ್ನು ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ರಾಮಕೃಷ್ಣ ವಿವೇಕಾನಂದ ಆಶ್ರಮದ ಪೂಜ್ಯ ಶ್ರೀ ಜ್ಯೋತಿರ್ಮಯಾನಂದ ಸ್ವಾಮೀಜಿ ವಹಿಸಿದರು. ವೇದಿಕೆ ಮೇಲೆ ಗುತ್ತಿಗೆದಾರರಾದಂತಹ ಸಚಿನ್ ಕೊಳ್ಳೂರ್, ಪ್ರಮುಖರಾದ ಜಯರಾಜ್ ಖಂಡ್ರೆ, ಕಂಟೆಪ್ಪ ಗಂದಿಗುಡೆ, ಏಕನಾಥ್ ಸಿದ್ದಪುರೆ, ರಾಜೇಂದ್ರ ಸಿಂಗ್ ಪವಾರ್, ಡಾಕ್ಟರ್ ರಾಜೇಂದ್ರ ಬಿರಾದಾರ್ ಸೇರಿದಂತೆ ಇನ್ನಿತರರು ಕೂಡ ಉಪಸ್ಥಿತರಿದ್ದರು. ಇನ್ನು ಈ ಕಾರ್ಯಕ್ರಮದಲ್ಲಿ ಖ್ಯಾತ ಸಂಗೀತ ನಿರ್ದೇಶಕರಾದಂತಹ ಶ್ರೀ ಗುರುದೇವ್ ಪ್ರಾರ್ಥನೆ ಗೀತೆ ನಡೆಸಿಕೊಟ್ಟರು. ಅಶೋಕ್ ಹೆಬ್ಬಾಳೆ ಸ್ವಾಗತ ಮಾಡಿದರೆ ಸುರೇಶ್ ಸ್ವಾಮಿ ಅವರು ನಿರೂಪಣೆ ನೀಡಿದರು. ಇನ್ನು ಡಾಕ್ಟರ್ ರಾಜ್ಕುಮಾರ್ ಹೆಬ್ಬಾಳೆ ಕೂಡ ಈ ಕಾರ್ಯಕ್ರಮವನ್ನು ಉದ್ದೇಶಿಸಿ ವಂದಿಸಿದರು. ಕೊನೆಯಲ್ಲಿ ಪಂಡಿತ್ ರಾಮುಲು ಗಾದ್ಗೆ ಅವರ ಸಂಗೀತ ಕಾರ್ಯಕ್ರಮ ಜರುಗಿತು. ಇನ್ನು ಕಾರ್ಯಕ್ರಮದಲ್ಲಿ 100 ಜನ ಕಲಾಸಕ್ತರು, ಕಲಾ ಪ್ರೇಮಿಗಳು ಹಾಗೂ ಕಲಾವಿದರು ಕೂಡ ಉಪಸ್ಥಿತರಿದ್ದರು. ನಮ್ಮ ಸಂಗೀತ ಪರಂಪರೆಗೆ ಬಹುದೊಡ್ಡ ಹೆಸರಿದೆ. ಆಮೇಲೆ ನಮ್ಮ ಬೀದರಿಗೆ ಬೆಳಕನ್ನು ಕೊಟ್ಟಂತ ಮನೆಯಿಂದ ನಾವು ನಮ್ಮ ಬೀದರ್ನಲ್ಲಿ ಕರೆಂಟ್ ಇಲ್ಲ ಸಂದರ್ಭದಲ್ಲಿ ಜನರೇಟರ್ ಮೂಲಕ ಕರೆಂಟ್ ಆಗಿ ಕೊಡ್ತಿದ್ರು ಪವಾರ್ ಮನೆ. ಹೀಗಾಗಿ ಅವರಿಗೆ ಪವಾರ್ ಮನೆ ತನ್ನ ಹೆಸರು ಬಂತು. ಅವಾಗ ಅವ್ರ ತಂದೆಯವರು 70-80 ವರ್ಷ ಆದ್ರೂ ಕೂಡ ಕಾರಣ ಹಂಚ್ಲಿಕ್ಕೆ ಬರ್ತಿದ್ರು ನಮ್ಮ ಚೇಂಬರ್ಗೆಲ್ಲ. ನನಗೆ ಸಂಕೋಚ ಆಗ್ತಿತ್ತು, ಒಂದು ಸಂಗೀತದ ಬಗ್ಗೆ ಎಷ್ಟು ಆಸಕ್ತಿ ಅಂತ. ಎರಡನೇದಾಗಿ ನಮ್ಮ ತಾಯಿ ಲಿಂಗೈಕ್ಯ ರತ್ನಮ್ಮ ಹೆಬ್ಬಾಳೆ, ಅವಳು ಜನಪದ ಹಾಡುಗಾರತಿ, 100 ಹಾಡುಗಳನ್ನು ಹಾಡ್ತಿದ್ಳು. ಹೀಗಾಗಿ ನನಗೂ ಕೂಡ ನನ್ನ ವೈಯಕ್ತಿಕವಾಗಿ ನನ್ನ ಮೇಲೆ ಪ್ರಭಾವವನ್ನು ಬೀರಿ ನನ್ನ ಕನ್ನಡ ಪ್ರೊಫೆಸರ್ ಆಗ್ಲಿಕ್ಕೆ ಸಾಧ್ಯ ಆಯ್ತೇನೋ ಅಂತ ಅನಿಸ್ತದೆ. ಮುಂದೆ ನಾನು PhD ಮಾಡೋದಾಗ್ಲಿ, ಪುಸ್ತಕ ಪ್ರಕಟಣೆ ಮಾಡೋದಾಗ್ಲಿ, ಜನಪದ ಸಾಹಿತ್ಯಕ್ಕೆ ಸಂಬಂಧಪಟ್ಟಂತ ಸುಮಾರು ಪುಸ್ತಕಗಳನ್ನು ಹೊರತರಲಿಕ್ಕೆ ಸಾಧ್ಯ ಆಯ್ತು. ಆಮೇಲೆ ಮತ್ತೆ ನಮ್ಮ ಅಣ್ಣ ಚಂದ್ರಶೇಖರ್ ಹೆಬ್ಬಾಳೆ, ಆಮೇಲೆ ನಮ್ಮ ಸುಧಾಕರ್ ಹೆಬ್ಬಾಳೆ, ಇವರೆಲ್ಲ ಸ್ವಲ್ಪ ಸಂಗೀತಕ್ಕೆ ಬಹಳ ಅಭಿರುಚಿ ಎಂದು ಹೊಂದ್ಕೊಂಡು ಹಾಡ್ಲಿಕ್ಕೆ, ವಾದ್ಯವನ್ನು ಭಾರಿಸ್ಲಿಕ್ಕೆ ಶುರು ಮಾಡಿದ್ರು. ಮತ್ತು ಅದರಲ್ಲಿ